ಬೆಳಗಿನ 9 ಗಂಟೆ. ಮೊದಲ ವರ್ಷದ ಕಾಲೇಜಿನ ಮೊದಲ ದಿನ. ಕ್ಯಾಂಪಸ್ ತುಂಬಾ ಹೊಸ ಮುಖಗಳಿಂದ ಗದ್ದಲವಾಗಿತ್ತು. ಎಲ್ಲರೂ ತಮ್ಮ ತಮ್ಮ ಕ್ಲಾಸ್ ಹುಡುಕುವ ಗಾಬರಿಯಲ್ಲಿ ಇದ್ದರು. ಅವಳು ಆ ದಿನ ಮೊದಲ ಬಾರಿ ಗೋಚರಿಸಿದಳು. ಶ್ರುತಿ. ಗಾಳಿಯಲ್ಲಿ ಹಾರುವ ಜಡೆ, ಬಿಳಿ ನೀಲಿ ಚೂಡಿದಾರ, ಕೈಯಲ್ಲಿ ಪುಸ್ತಕಗಳು. ಹಿಂದಿನಿಂದ ಬಸ್ಸು ಹಾರನ್ ಹೊಡೆಯುತ್ತಿದ್ದಾರೋ ಅವಳು ಮೃದುವಾಗಿ ನಗುತ್ತಲೇ ತನ್ನ ಸ್ನೇಹಿತೆಯ ಜೊತೆ ಮಾತನಾಡುತ್ತಾ ನಡೆಯುತ್ತಿದ್ದಳು. ಅದನ್ನೇ ಕಣ್ತುಂಬಿಕೊಂಡಿದ್ದ ನಿಶಾಂತ್ ಹೊಸ ಅಡ್ಮಿಟ್ ಆಗಿದ್ದ, ಸ್ವಲ್ಪ ಇಂಟ್ರೋವರ್ಟ್. ಅವನ ಕಣ್ಣೆ ತುಂಬ ಕ್ಷಣ ಆಕೆಯ ಮೇಲೆ ನಿಂಪು ಹೋಯಿತು. ಹದ್ದೆಯ ಏನೋ ತಡಕಾಡಿದಂತೆ ಅನ್ನಿಸಿತು. ಲೈಫ್ನಲ್ಲಿ ಮೊದಲ ಬಾರಿಗೆ ಏನೇನೋ ಅನಿಸಿತು. ಅದೇ ಕ್ಲಾಸ್ನಲ್ಲಿ ಅವಳು ಕೂಡ ಇದ್ದಾಳೆ ಎಂದು ಕಂಡಾಗ ನಿಶಾಂತ್ಗೆ ನಗುವೆ ಬಂತು. ಈಚೆ ರೋಲ್ ಕಾಲ್ ಮಾಡುತ್ತಿದ್ದಾಗ ಶ್ರುತಿ ಆರ್ ಎಂದಾಗ ಅವಳು ಎಸ್ ಮ್ಯಾಮ್ ಎಂದಳು. ನಿಶಾಂತ್ ತನ್ನದನ್ನು ಆಲ್ಮೋಸ್ಟ್ ಮರೆಯಿತು. ನಿಶಾಂತ್ ಅಂದಾಗ ಶ್ರುತಿ ತಲೆಯ ಮೇಲೆ ನೋಡಿ ನಕ್ಕಲು. ಆ ಸಣ್ಣ ನಗು ನಿಶಾಂತ್ ಮನಸ್ಸಿಗೆ ದೊಡ್ಡ ಚಲನೆಯನ್ನು ಕೊಟ್ಟಿತು. ಒಂದು ದಿನ ಅಸೈನ್ಮೆಂಟ್ಗಾಗಿ ಲೈಬ್ರರಿಯಲ್ಲೇ ಪುಸ್ತಕ ಹುಡುಕುತ್ತಿದ್ದಾಗ ಕೆಳಗೆ ಬಾಗಿಕೊಂಡು ತೆಗೆದುಕೊಳ್ಳುವಾಗ ಅವರಿಬ್ಬರ ಕೈಗಳು ಒಂದೇ ಪುಸ್ತಕದ ಮೇಲೆ ಸ್ಪರ್ಶವಾದವು. ಶ್ರುತಿ ಚುಟುಕು ನಗೆಯೊಂದಿಗೆ ಹೇಳಿದಳು, ಯು ಟೇಕ್ ಇಟ್, ನನಗೆ ನೀವು ಓದಿಯಾದ ಮೇಲೆ ಕೊಟ್ಟೀರಾ ಎಂದು ಕೇಳಿದಳು. ಆ ದಿನ ಲೈಬ್ರರಿ ಬಿಟ್ಟಾಗ ಇಬ್ಬರೂ ಸೈಡ್ ಬೈ ಸೈಡ್ ನಡೆದು ಮೆಲ್ಲ ಮೆಲ್ಲ ಮಾತನಾಡುತ್ತಾ ಸ್ನೇಹ ಬೆಳೆದಿತು. ಹೀಗೆ ಒಂದು ದಿನ ಕಾಲೇಜ ಹಿಂಭಾಗದ ಗಾರ್ಡನ್ ಅಲ್ಲಿ ನಿಶಾಂತ್ ನಡುಗುವ ಕೈಯಲ್ಲಿ ಸಣ್ಣದಾಗಿ ಪೇಪರ್ ಗುಲಾಬಿ ಹೂವು ಮಾಡಿದ್ದನ್ನು ಹಿಡಿದು ಹೇಳಿದ, ಶ್ರುತಿ, ಐ ಲೈಕ್ ಯು. ಐ ಡೋಂಟ್ ನೋ ಹೌ ಟು ಸೇ ಇಟ್ ಪರ್ಫೆಕ್ಟ್ಲಿ, ಬಟ್ ಮೈ ಹಾರ್ಟ್ ಆಲ್ರೆಡಿ ನೋಸ್ ಯು. ಶ್ರುತಿ ಕಣ್ಣಲ್ಲಿ ನೀರು ಹೊಲೆಯುತ್ತಾ ಸಾಫ್ಟಾಗಿ ಹೇಳಿದಳು, ನನಗೆ ಕೂಡ ನೀನು ತುಂಬಾ ಇಷ್ಟ. ಐ ವಾಸ್ ವೇಟಿಂಗ್ ಫಾರ್ ದಿಸ್ ಮೊಮೆಂಟ್ ಎಂದು ಹೇಳಿ ಅವರಿಬ್ಬರು ತಬ್ಬಿಕೊಂಡರು. ಇನ್ನೂ ಒಂದ ಸಂಜೆ ಕಾಲೇಜು ಮುಗಿದ ನಂತರ ಬಿರುಸಿನ ಮಳೆ. ಎಲ್ಲರೂ ಓಡುತ್ತಿದ್ದಾಗ ಶ್ರುತಿ ಮಾತ್ರ ಶಾಂತವಾಗಿ ನಿಂತು ಮಳೆಯನ್ನ ನೋಡುತ್ತಾ ನಿಂತಿದ್ದಳು. ನಿಶಾಂತ್ ತನ್ನ ಕೊಡೆಯನ್ನು ನೀಡಿ ಎಂದು ಹೇಳಿದನು. ಮಳೆಯಲ್ಲಿ ನೆನೆದು ಹೋಗ್ತೀರಾ, ತೆಗೆದುಕೊಳ್ಳಿ ಅಂತ ಹೇಳಿದಳು. ಶ್ರುತಿ ನಗುತ್ತಾ ಕೊಡೆಯನ್ನು ಶೇರ್ ಮಾಡಿದಳು. ಅವರಿಬ್ಬರು ಹತ್ತಿರ ನಡೆದು ಹೋಗುತ್ತಿದ್ದಾಗ ಕಣ್ಣುಗಳು ಮಾತಾಡಿದವು. ಮೈ ತಾಗಿ ಇಬ್ಬರಿಗೂ ಮೈ ಹೆಲ್ಲ ಬಿಸಿಯಾದಂತ ಅನುಭವ. ಅವನ್ನ ಚೇಂಜ್ ಮಾಡಿ ಹೋಗುವಿಯಂತೆ ಎಂದು ಹೇಳಿದ. ಇದಕ್ಕೆ ಶ್ರುತಿ ಕೂಡ ಓಕೆ ಎಂದು ಹೇಳಿ ನಿಶಾಂತ್ ಜೊತೆ ನಡೆದಳು. ಅಂದು ನಿಶಾಂತ್ ಮನೆಯಲ್ಲಿ ಯಾರೂ ಇರಲಿಲ್ಲ. ಎಲ್ಲರೂ ಹಬ್ಬಕ್ಕೆಂದು ಊರಿಗೆ ಹೋಗಿದ್ದರು. ಇದೇ ಸರಿಯಾದ ಸಮಯ ಎಂದು ನಿಶಾಂತ್ ಪ್ಲಾನ್ ಮಾಡಿದ್ದನು. ಅವನು ಮನೆಯ ಬಾಗಿಲನ್ನು ಉಚ್ಚಿದನು ಮತ್ತೆ ಅವಳನ್ನು ಬೆಡ್ರೂಮಿಗೆ ಕರೆದುಕೊಂಡು ಹೋಗಿ ಡ್ರೆಸ್ ಚೇಂಜ್ ಮಾಡಲು ಹೇಳಿದನು. ಅದಕ್ಕೆ ನಿಶಾಂತ, ನಾವಿಬ್ಬರೂ ಪ್ರೇಮಿಗಳು, ಅದರಲ್ಲೇನಿ ತಪ್ಪಿದೆ ಎಂದು ಹೇಳಿದನು. ಶ್ರುತಿ ಡ್ರೆಸ್ ಚೇಂಜ್ ಮಾಡಲು ಶುರು ಮಾಡಿದಾಗ ನಿಶಾಂತನ ಎದೆಯಲ್ಲಿ ಧವ್ ಧವ್ ಎಂದು ತೊಡೆಯುತ್ತಿತ್ತು. ಹಾಗೆಯೇ ಅವನ ತುನ್ನೆಯೂ ಕೂಡ ನಿಗುರಲು ಪ್ರಾರಂಭಿಸಿತು. ಅವನು ತನ್ನ ಒದ್ದೆ ಪ್ಯಾಂಟ್ ಮೇಲೇನೆ ಕೈಯಿಂದ ಅಮುಕುತ್ತಿದ್ದ. ಇದನ್ನು ನೋಡಿದ ಶ್ರುತಿ ಜಾಕೆಟ್ ತೆಗೆದು ಅವನ ಹತ್ತಿರ ಬಂದು ನಿಂತಳು. ಶ್ರುತಿಯನ್ನು ನೋಡಿ ತಡೆದುಕೊಳ್ಳಲಾಗದೆ ಒಮ್ಮೆಲೆ ಅವಳನ್ನು ತಬ್ಬಿ ಕಿಸ್ ಮಾಡಲು ಚಾಲು ಮಾಡಿದನು. ಅವಳು ಸಮಾಧಾನದಿಂದ ನನ್ನದೆಲ್ಲ ನಿಂದೆ ಎಂದು ಹೇಳಿದಾಗ ಕುಣಿದು ಕುಪ್ಪರಿಸಿದನು. ಹಾಗೆಯೇ ಅವಳ ಲಂಗವನ್ನು ಬಿಚ್ಚಿ ಬರೀ ಬ್ರಾ ಮತ್ತು ಕಾಚಾ ಬಿಟ್ಟು ತಲೆಯಿಂದ ಕಾಲಿನವರೆಗೆ ಮುತ್ತು ಕೊಡುವಾಗ ಅವಳ ತುಲ್ಲಿನ ರಸದಿಂದ ಕಾಚಾ ಒದ್ದೆಯಾಗಿತ್ತು. ಹಾಗೆಯೇ ಅವಳ ಮೊಲೆ ಮೇಲಿನ ಬ್ರಾ ಅನ್ನು ತೆಗೆದು ಅವಳ ಮೊಲೆಯನ್ನು ಹಿಸುಕುತ್ತಲೇ ಇದ್ದನು. ಮೊಲೆಯನ್ನು ಬಾಯಿಗೆ ಹಾಕಿಕೊಂಡು ಚೀವುತ್ತಾ ಇದ್ದಾಗ ಅವಳು ಹಾ ಹಾ ಎನ್ನುತ್ತಾ ಇನ್ನೂ ಹಾಗೆ ಚೀಪ್ಪು ಎನ್ನುತ್ತಿದ್ದನು. ಹಾಗೆ ಮೊಲೆಯೊಂದಿಗೆ 10 ನಿಮಿಷ ಬಿಡುವಿಲ್ಲದೆ ಹಿಚಿಗಿ ಆಮೇಲೆ ಕಾಚವನ್ನು ಬಿಚ್ಚಿ ಬಿಸಾಕಿದನು. ಆಮೇಲೆ ಅವಳ ತುಲ್ಲನ್ನು ತನ್ನ ಕೈಯಿಂದ ಮುಟ್ಟಿದಾಗ ತುಂಬಾ ಬಿಸಾಗಿತ್ತು. ಅವಳ ತುಲ್ಲಿನಲ್ಲಿ ಮೊದಲು ಒಂದು ಬಟ್ಟನ್ನು ಒಳಗೆ ಹಾಕಿದನು. ತುಲ್ಲು ತುಂಬಾ ಬಿಗಿಯಾಗಿತ್ತು. ಬಟ್ಟೆಗೆ ಸ್ವಲ್ಪ ಉಗಳನ್ನು ಹಚ್ಚಿ ಮತ್ತೆ ತುಲ್ಲ ಒಳಗಡೆ ಜೋರಾಗಿ ಒತ್ತಿದನು. ಅವಳು ಹ್ಯಾ ಎಂದು ಚೀರಿದಳು. ಹಾಗೆ ಒಳ್ಳೆಗೆ ಅಲ್ಲಾಡಿಸುತ್ತಾ ನಿಂದು ತುಂಬಾ ಟೈಟ್ ಇದೆ ಎಂದು ಹೇಳಿದ. ಅವಳು ನಾಚುತ್ತಾ ಹೂ ಎಂದಳು. ಅವನು ಮತ್ತೆ 2 ಬಟ್ಟನ್ನು ಸೇರಿಸಿ ತುಲ್ಲಿನೊಳಗೆ ಹಾಕಿದನು. ಅವಳು ಮತ್ತೆ ಹ್ಯಾ ಎಂದಳು. ಹಾಗೆಯೇ ಅವಳ ತುಲ್ಲಿನಲ್ಲಿ ಆಡಿಸುವಾಗ ಅವಳು ತಡೆದುಕೊಳ್ಳಲಾಗದೆ ಉದ್ರೇಕದಿಂದ ಅವನ ತುನ್ನಿಯನ್ನು ಹಿಡಿದುಕೊಂಡು ಚೀಪಿದಳು. ಆಮೇಲೆ ಅವನು ತನ್ನ ತುನ್ನಿಯನ್ನು ಅಲ್ಲಾಡಿಸುತ್ತಾ ಅವಳ ತುಲ್ಲಿನ ತೂತಿನೊಳಗೆ ಇಟ್ಟು ಒತ್ತಿದನು. ತುನ್ನೆ ಒಳ್ಗೆ ಹೋಗಲಾರದ್ದಕ್ಕೆ ತುಲ್ಲ ಮೇಲೆ ಊಗಳಕಿ ಮತ್ತೆ ಒತ್ತಿದನು. ಅಗದು ಒಳ್ಗೆ ಹೋಯಿತು. ಹೀಗೆ ನಿಶಾಂತ ಶ್ರುತಿಯನ್ನು ಕೆಯ್ಯುತ್ತಾ ಅವಳ ತುಲ್ಲಿನೊಳ್ಗೆ ರಸ ಬಿಟ್ಟನು. ಆಮೇಲೆ ಇಬ್ಬರೂ ಸುಸ್ತಾಗಿ ಬೆಡ್ ಮೇಲೆ ಮಲಗಿಕೊಂಡರು. ನಿಶಾಂತ ಮತ್ತೆ ಎದ್ದು ಶ್ರುತಿಯ ತುಲ್ಲನ್ನು ಕೇಯಿದನು.
ಅಷ್ಟೊತ್ತಿಗೆ ಮಳೆಯು ನಿಂತಿತ್ತಿತ್ತು. ಶ್ರುತಿ ನಾನು ಹೋಗುತ್ತೇನೆ ಎಂದು ಬಟ್ಟೆ ಹಾಕಿಕೊಂಡು ಹೋದಳು. ಅಲ್ಲಿ ನಿಶಾಂತ ಸುಸ್ತಾಗಿ ಮಲಗಿದ್ದೆ.